ಹಿಂದೂ ಸಮಾಜದ ಎಲ್ಲ ವರ್ಗಗಳನ್ನು ಟಾರ್ಗೆಟ್ ಮಾಡಿ ಯಾವ ರೀತಿ ಮತಾಂತರ ಮಾಡ್ತಾರೆ ಅನ್ನೋದು ಅದರ ಮೂಲ ವಸ್ತು. ಅದಕ್ಕೆ ಬಲಿಯಾಗುವಂತಹ ಒಬ್ಬ ಯುವಕ, ಪ್ರತಿಭಾವಂತ ವಿದ್ಯಾವಂತ ಯುವಕ. ಇದು ಯಾವ ಪ್ರೀತಿ ರೀ ಇದು? ಕ್ರೈಸ್ಟ್ ಇಸ್ ಕಂಪ್ಯಾಷನ್ ಲವಿಂಗ್ ಅಂತಾರಲ್ಲ, ಎಲ್ಲಿದೆ ಇಲ್ಲಿ ಲವ್ ಕಂಡೀಷನ್ ಇದು? ಪುಟ್ ಮಕ್ಕಳನ್ನ ಕನ್ವರ್ಟ್ ಮಾಡ್ತಾರಲ್ಲ, ಏನನ್ಬೇಕು ಇವ್ರಿಗೆಲ್ಲ? ಅದು ವಂಶವೃಕ್ಷ 250 ಪುಟಕ್ಕಿಂತ ಕಡಿಮೆ ಇರುವಂತಹ ಪುಸ್ತಕ, ಅದು ಕಾದಂಬರಿ. ಇಷ್ಟು ಸಣ್ಣ ಗಾತ್ರದ ಪುಸ್ತಕ, ಈ ಮಟ್ಟದ ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತ ಭೈರಪ್ಪನವ್ರಿಗೆ ಗೊತ್ತೇ ಆಗಿದೆ. ಮಗ ಅವನು ಈ ಥರ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾನೆ, ಮೊಮ್ಮಗ ಇರ್ತಾನೆ. ಅವನ ಆರೈಕೆ ಮಾಡಿ ಅವನನ್ನು ಒಂದು ಯೋಗ್ಯನನ್ನಾಗಿ, ಒಂದು ಪ್ರಯೋಜಕ ಪ್ರಜೆಯಾಗಿ ನಾನು ಬೆಳೆಸ್ಬೇಕು ಅಂತ ಅವ್ರಿಗೋಸ್ಕರ, ಆ ಪುಟ್ಟ ಹುಡುಗನಿಗೋಸ್ಕರ ಇವರು ತಮ್ಮ ಜೀವ ಇಟ್ಕೊಂಡಿರ್ತಾರೆ, ಮನಸ್ಸು ಗಟ್ಟಿ ಮಾಡ್ಕೊಂಡಿರ್ತಾರೆ. ಇದು ನಿಮಗೆ ಆ ಬೆಟ್ಟ, ಆ ಕಾದಂಬರಿ, ಅಲ್ಲಿ ಬರುವಂತಹ ಕಾತ್ಯಾಯಿನಿ ಪಾತ್ರ, ಬ್ಯಾಕ್ಗ್ರೌಂಡಲ್ಲೇ ಇರುವಂತಹ ತಾಯಿ ಪಾತ್ರ, ಶ್ರೋತ್ರಿಗಳ ಪಾತ್ರ, ಇದ್ಯಾವುದೋ ಒಂದರಿಂದ ಒಂದು ಬೇರ್ಪಡಿಸಕ್ಕಾಗಲ್ಲ. ಇಡೀ ಕಾದಂಬರಿ ಉದ್ದಕ್ಕೂ ಈ ಥರ ಮಾಡಿದ್ದಾರೆ. ಸರ್, ಅವ್ರ ಕೃತಿಗಳ ಬಗ್ಗೆ ಒಂದೊಂದಾಗಿ ಮಾತಾಡ್ತಾ ಹೋಗ್ತೀರಾ? ಖಂಡಿತ ಮಾಡೋಣ. ಯಾವ್ದ್ರಿಂದ ಶುರು ಮಾಡೋಣ? ಮೊದಲನೇ ಕಾದಂಬರಿ ಅನ್ನಿಸ್ಕೊಂಡಿರೋ ಧರ್ಮಶ್ರೀ. ಅದಕ್ಕೆ ಮುಂಚೆ ಅವರು ಹುಡುಗರಾಗಿದ್ದಾಗ ಕತೆ ಬರ್ದಿದ್ರು ಕಾಣುತ್ತಲ್ಲ, ಭೀಮಕಾಯ ಅಂತ ಒಂದು ನಾವೆಲ್ ಅಂತೇನ, ನಾವೆಲ್ಲ ಅಂತ, ನೀಳ್ಗತೆ ಅಂತ. 120 ಪುಟ ಇದೆ. ಅದು ಇತ್ತೀಚೆಗೆ ಅಂದ್ರೆ ಅವರು ಒಂದು ಫಿನಾಮಿನನ್ ಆದ್ಮೇಲೆ ಹಳೇದೆಲ್ಲ ಬಂತು. ಅವರು ಬಹಳ ವರ್ಷ ಅದನ್ನ ಹಾಗೆ ಇಟ್ಬಿಟ್ಟಿದ್ರು, ದಶಕಗಳುದ್ದಕ್ಕೂ. ಇದು ಬೇಡ, ಇದು ನಾನು ಬರ್ದಿದ್ದು ಅಂತ ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂತ. ಹುಡುಗ ಬುದ್ಧಿ ಇದ್ದಾಗ ಅವರ ಕ್ಲಾಸ್ಮೇಟ್ ಒಬ್ರು ಇರ್ತಾರೆ, ಅವರು ಗರಡಿ ಮನೆಗೆ ಹೋಗಿ ಬರ್ತಿರ್ತಾರೆ ಅವಾಗವಾಗ. ನಾನು ಪೈಲ್ವಾನ್ ಆಗಬೇಕು ಅಂತ ತಯಾರಿ ಮಾಡ್ಕೊತಿರ್ತಾರೆ. ಅವ್ರು ಬಿತ್ತಿಲೆ ಬರ್ದಿದ್ದಾರೆ. ಮುಂಜಾನೆನೇ ಎದ್ದು ಚೆನ್ನಾಗಿ ಕಸರತ್ತು ಸಾಧನೆ ಎಲ್ಲ ಮಾಡಿ ಆಮೇಲೆ ಅವರು ಕ್ಲಾಸಿಗೆ ಬಂದಾಗ ಬೆಂಚಲ್ಲಿ ಪಕ್ಕದ ಮೇಲೆ ಕೂತ್ಕೊಂಡಿಂಗೆ ಆ ಸುಸ್ತಿಗೆ ಎಲ್ಲ ಗೊರ್ಕ ಹೊಡೆಯೋಕೆ ಶುರು ಮಾಡ್ಬಿಡ್ತಾರೆ. ಸೊ ಅವರಿಂದ ಸಂಪರ್ಕದಿಂದ ಇವರು ಗರಡಿ ಮನೆಗೆಲ್ಲ ಹೋಗಿ, ದಿನ ಹೋಗಿ ಅಲ್ಲಿ ಪೈಲ್ವಾನ್ಗಳು ಅವರ ಒಂದು ಪ್ರತಿಯೊಂದಕ್ಕೂ ಒಂದೊಂದು ಪರಿಭಾಷೆ ಇರುತ್ತಲ್ಲ. ಸೊ ಪೈಲ್ವಾನ್ ಪರಿಭಾಷೆನೆಲ್ಲ ಇವರು ಚೆನ್ನಾಗೆ ಅಂದರೆ ಒಳಗೆ ಹೋಗಿರುತ್ತೆ ಸಣ್ಣ ವಯಸ್ಸಲ್ಲ. ಅದರಿಂದ ಭಾಳ ಪ್ರಭಾವ ತಗೊಂಡು, ಅಂದರೆ ಗಾಸಿಪ್ಗಳಿರುತ್ತಲ್ಲ ಈ ಕ್ರಿಕೆಟ್ ವಲಯದಲ್ಲಿ, ಸಿನಿಮಾ ರಂಗದಲ್ಲಿ, ಅಂದರೆ ಹೊರಗಡೆ ಚೆನ್ನಾಗಿರ್ತಾರೆ ಸ್ಟೇಜ್ ಮೇಲೆ, ಹಿಂದ್ಗಡೆ ಹೋದ್ಮೇಲೆ ಅವ್ನು ಗ್ರೇಟಾ ನಾನು ಗ್ರೇಟಾ, ಈ ಥರ ಅವರು ಒಳಗೆ ಒಂದು ಸ್ಪರ್ಧೆ ಇರುತ್ತಲ್ಲ, ಜಗಳ, ಒಳಗೆ ಸುಪ್ತವಾದ ಜಗಳ. ಇದು ಪೈಲ್ವಾನ್ ವಲಯದಲ್ಲೂ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಭಾಳ ಅವ್ರಿಗೆ ಇಂಪ್ರೆಸ್ ಆಗಿಬಿಟ್ಟು, ಅವನು ಯಾರಿರ್ತಾನೆ ಸ್ನೇಹಿತ, ಕ್ಲಾಸ್ಮೇಟು, ನೀನು ಚೆಂದ ಬರೀತೀಯ ನೀನು, ಸೊ ನಮ್ಮ ಪೈಲ್ವಾನ್ರ ಬಗ್ಗೆ ನೀನು ಕತೆ ಬರೀ ಅಂತ ಹೀಗೆ. ಸೊ ಚೆನ್ನಾಗಿದೆ ಅದು ಭೀಮಕಾಯ. ಬೇಸಿಕಲಿ ಒಬ್ಬ ಪೈಲ್ವಾನನ್ನು ಹೇಗೆ ಅವನು ಕುಸ್ತಿಲಿ ಗೆಲ್ಲಬಾರ್ದು ಅಂತ ಒಂದು ಹೆಣ್ಣಿನ ಆಮಿಷ ಎಲ್ಲ ತೋರಿಸಿ ಅವನಿಗೆ ಶಕ್ತಿ ಕಮ್ಮಿ ಆಗಲಿ ಅಂತ, ಈ ಥರ ಒಂದು ಭಯಂಕರವಾಗಿದೆ ಕಥೆ ಅದು ಭೀಮಕಾಯ. ಅದರ ಮೂಲ ಹೆಸರು ಜಟ್ಟಿ ಮತ್ತು ಮಟ್ಟಿ ಅಂತ. ಸೊ ಆಮೇಲೆ ಭೀಮಕಾಯ ಅಂತ ಅದಕ್ಕೊಂದು ರೂಪಾಂತರ ಮಾಡಿ ಇನ್ನು ಸ್ವಲ್ಪ ಸುಸಂಸ್ಕೃತವಾಗಿರಲಿ ಅಂತ ಭೀಮಕಾಯ ಅಂತ ಅದು ಮೊದಲನೇದು. ಗತಜನ್ಮ ಅಂತಲೂ ಅದೇ ಸಂದರ್ಭದಲ್ಲಿ ಬರೆದ್ರು, ಓದಿಲ್ಲ ಅದು. ಆಮೇಲೆ ಬಂದಿದ್ದು ದೂರ ಸರಿದರಲ್ಲ ಧರ್ಮಶ್ರೀ ವಸ್ತು ಕ್ರಿಶ್ಚಿಯನ್ ಮಿಷನರಿಗಳು ಯಾವ ರೀತಿ ಕುತಂತ್ರನೇ ಮಾಡೋದವರು, ಬೇರೆ ಬೇರೆ ಕುತಂತ್ರಗಳನ್ನು ಬಳಸ್ಕೊಂಡು ನಮ್ಮ ಹಿಂದೂ ಸಮಾಜದ ಎಲ್ಲ ವರ್ಗಗಳನ್ನು ಟಾರ್ಗೆಟ್ ಮಾಡಿ ಯಾವ ರೀತಿ ಮತಾಂತರ ಮಾಡ್ತಾರೆ ಅನ್ನೋದು ಅದರ ಮೂಲ ವಸ್ತು. ಅದಕ್ಕೆ ಬಲಿಯಾಗುವಂಥ ಒಬ್ಬ ಯುವಕ, ಪ್ರತಿಭಾವಂತ ವಿದ್ಯಾವಂತ ಯುವಕ, ಬ್ರಾಹ್ಮಣ. ಆತನನ್ನು ಆತ ಒಬ್ಬ ಕ್ರಿಶ್ಚಿಯನ್ ಹುಡುಗಿನ ಮದುವೆ ಆಗ್ತಾನೆ, ಅಂದರೆ ಇಷ್ಟಪಡ್ತಾ ಇರ್ತಾನೆ. ಮದುವೆ ಆಗಬೇಕು ಅಂದರೆ ಕನ್ವರ್ಟ್ ಆಗಬೇಕು ಅಂತ ಕಂಡೀಷನ್. ಸೊ ಹಾಗಾಗಿ ಯೌವನದ ಬಿಸಿಯಲ್ಲಿ, ಆ ವಯಸ್ಸಲ್ಲಿ ಆಗೋದು ಪ್ರೇಮ ಅಲ್ಲ, ಕಾಮ. ಹಾಗಾಗಿ ಆ ಯೌವನದ ಬಿಸಿಯಲ್ಲಿ ಇವನು ಕೂಡ ಮತಾಂತರ ಆಗಿ ಕ್ರಿಶ್ಚಿಯನ್ ಆಗ್ತಾನೆ. ಆದರೂ ಕೂಡ ಅವನ ಮೂಲ ಬೇರೆಗಳು ಎಷ್ಟು ಗಟ್ಟಿ ಇರುತ್ತೆ, ಅವನ ಮಾತೃಧರ್ಮದ ಬೇರೆ ಎಷ್ಟು ಗಟ್ಟಿ ಇರುತ್ತೆ ಅಂತ ಹೇಳಿ
ಅವ್ನು ಏನೇ ಕ್ರಿಶ್ಚಿಯನ್ ಆಗಿ ಅದರಿಂದ ಅವನಿಗೆ ಕ್ರಿಶ್ಚಿಯನ್ ಆದ ತಕ್ಷಣ ಮತ್ತೆ ಇಂಥ ಕ್ವಾಲಿಫಿಕೇಶನ್ ಕ್ರಿಶ್ಚಿಯನ್ನ ಅವರು ಪ್ರಮೋಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಮಾಡ್ತಾರೆ. ಮಿಷನರಿಗಳು ಮಾತ್ರ ಅವ್ರಿಗೂ ರೇಟ್ ಕಾರ್ಡ್ ಎಲ್ಲ ಇದೆ. ವಿದ್ಯಾವಂತನಾಗಿ ಈ ಪೊಸಿಷನಲ್ಲಿದ್ದರೆ ಅವ್ನಿಗೆ ಯಾವ ರೀತಿ ಪ್ರಮೋಟ್ ಮಾಡಬೇಕು. ಅಂದರೆ ನೀವು 10% ಇರ್ತೀರಾ ಅಂತ ಇಟ್ಕೊಳ್ಳಿ, ಅಲ್ಲೇ 10% ಹಂತದಲ್ಲಿದ್ದವರು ನೀವು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದರೆ ನಿಮಗೆ ಹಬ್ಬ ಅಂದರೆ 10ರಿಂದ 30%ಗೆ ನಿಮಗೆ ಪ್ರಮೋಷನ್ ಸಿಗುತ್ತೆ ಏಕದಮ್. ನೀವು ಶುರುನಲ್ಲೇ 60% ಇದ್ದರೆ 95% ಪ್ರಮೋಷನ್ ಮಾಡಿಬಿಡ್ತಾರೆ. ಇದನ್ನೆಲ್ಲ ಕಣ್ಣು ಕಟ್ಟದ ಹಾಗೆ ಬರೆದಿದ್ದಾರೆ. ಆದರೂ ಕೂಡ ಪಾಪ ಪುಣ್ಯಾತ್ಮನಿಗೆ ಸರಿ ಹೋಗಲ್ಲ. ಅಯ್ಯೋ ಏನಪ್ಪ ಇದು ಬೇರೆ ಥರನೇ ಇದೆ ಈ ಕ್ರಿಶ್ಚಿಯನ್ನು. ನನಗೆ ಹೇಳಿದಾಗ ಪಾದರಿಗಳು ಇದ್ರ ಬಗ್ಗೆ ಕೊಟ್ಟಿರೋ ಚಿತ್ರಣನೇ ಬೇರೆ. ಈಗ ನಾನು ಆ ಸಮಾಜದೊಳಗೆ ಕ್ರಿಶ್ಚಿಯನ್ ಸಮುದಾಯದ ಒಳಗೆ ಸೇರ್ಕೊಂಡ ಮೇಲೆ ಇಲ್ಲಿ ನಡೆಯೋದೇ ಬೇರೆ ಅಂತ. ಅಂದರೆ ಮೈಂಡ್ ಕಂಟ್ರೋಲ್ ಬೇಸಿಕಲಿ ಅದು. ಅದೆಲ್ಲ ತುಮುಲುಗಳು ಸಾಕಷ್ಟು ದೀರ್ಘವೆಲ್ಲ ಬರುತ್ತೆ. ಆಮೇಲೆ ನನಗೆ ಇದಾಗಲ್ಲ ಅಂತ ಹೇಳಿ ಕೊನೆಗೆ ಅವನು ಆರ್ಯ ಸಮಾಜಕ್ಕೋ ಎಲ್ಲೋ ಹೋಗಿ ಮತ್ತೆ ಪರಾವರ್ತನೆ ಅಂದರೆ ಶುದ್ಧೀಕರಣಗೊಂಡು ವಾಪಸ್ ಅವನು ಮಾತೃಧರ್ಮಕ್ಕೆ ಗರ್ವಾಪ್ಸಿ ಮಾತೃಧರ್ಮಕ್ಕೆ ಬಂದು ಮಾತ್ರ ಅಲ್ಲ, ಅವನ ಹೆಂಡತಿನೂ ಕ್ರಿಶ್ಚಿಯನ್ ಆಗಿದ್ದು ಹುಟ್ಟಿದ ಹೆಂಡತಿ ಕೂಡ ಸನಾತನಿಯಾಗಿ ವಾಪಸ್ ಬರ್ತಾಳೆ ಅಂತ. ಆ ರೀತಿ ಅದು ಒಂದು ಸುಖಾಂತ್ಯ ಆಗುತ್ತೆ. ಅದು ಧರ್ಮಶ್ರೀ. ಅಲ್ಲಿ ಅವರು ಬರೆದಾಗ ಹುಬ್ಬಳ್ಳಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, ಕಾಡಸಿದ್ದೇಶ್ವರ ಕಾಲೇಜಲ್ಲಿ. ಅಲ್ಲೆಲ್ಲ ಈ ಪಾದರಿಗಳು ಮಿಷನರಿಗಳು ಮಾಡ್ತಾ ಇದ್ದಂತಹ ಧೂರ್ತ ಕೆಲಸದ ಬಗ್ಗೆನೂ ಪ್ರತ್ಯಕ್ಷದರ್ಶಿ ಅಲ್ವಾ, ಅದನ್ನೆಲ್ಲ ತಂದಿದ್ದಾರೆ. ಉದಾಹರಣೆಗೆ ಫೋರ್ಡ್ ಫೌಂಡೇಶನ್ ಇದೆಯಲ್ಲ, ಆವಾಗ ಎಲ್ಲ ಸಾಹಿತಿಗಳ ಆಕರ್ಷಕವಾದ ಆ ಕಾಲದಲ್ಲಿ ಫೋರ್ಡ್ ಫೌಂಡೇಶನ್ ಅವರು ಅಮೇರಿಕಾ ಸರ್ಕಾರ ನಮಗೆ ಪ್ಲಾನ್ 64 ಅಂತ ಒಂದು ಏಡ್ ಕೊಡ್ತು ನೆಹರು ಸರ್ಕಾರಕ್ಕೆ. ಅಂದರೆ ದವಸ ಧಾನ್ಯಗಳು, ಗೋಧಿ, ಅಕ್ಕಿ, ಇದನ್ನೆಲ್ಲ ಅವಾಗಲೇ ನಾವೆಲ್ಲ ಶಾಲೆ ಓದುವಾಗ ನಮಗೆ ಗೋಧಿ. ಸೊ ಪ್ಲಾನ್ 64 ಅದರ ಪೈಕಿ ಕೊಟ್ಟಂತಹ ಅನೇಕ ಸಸಿಗಳ ಪೈಕಿ ಬೀಜಗಳ ಪೈಕಿ ಒಂದು ತಳಿ ಲ್ಯಾಬ್ನಲ್ಲಿ, ಕೆಮಿಸ್ಟ್ರಿ ಲ್ಯಾಬ್, ಅಮೆರಿಕದ ಕೆಮಿಸ್ಟ್ರಿ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟಲ್ ಆಗಿ ಒಂದು ತಳಿ ಕೂಡ ಬರುತ್ತೆ ಅದರಲ್ಲಿ. ಆ ತಳಿನ ನಾವು ಇತ್ತೀಚಿನ ತನಕ ಕಾಂಗ್ರೆಸ್ ಗಿಡ ಅಂತ ಕರಿತೀವಿ, ಪಾರ್ಥೇನಿಯಂ. ಹೌದು. ಅದನ್ನ ಅಂದ್ರೆ ಅದು ಬಯೋಲಾಜಿಕಲ್ ವಾರ್ಫೇರ್. ಮುಖ್ಯವಾಗಿ ಪಾರ್ಥೇನಿಯಂ ನೆಡೋದೇನು ಬೇಡ, ಹಾಗೆ ಗಾಳಿಯೆಲ್ಲ ಹರಡ್ತವೆ. ಹೌದು, ಪಾಲಿನೇಷನ್ ಆದರೆ ಸಾಕು. ಹೀಗೆ ಇದನ್ನೆಲ್ಲ ಅವ್ರು ಹೇಳ್ತಾರೆ. ಈ ಫೋರ್ಡ್ ಫೌಂಡೇಶನ್ ಅವರು ಮೂಲಕ ಅಮೆರಿಕ ಸರ್ಕಾರದವರು ಬೇರೆ ಬೇರೆ ರೀತಿಯಾದಂತಹ ಧನ ಸಹಾಯ, ದ್ರವ್ಯ ಸಹಾಯನೂ ಈ ಭಾರತಕ್ಕೆ ಥರ್ಡ್ ವರ್ಲ್ಡ್ ಕಂಟ್ರೀಸಿಗೆ ಮಾಡ್ತಾ ಇರೋ ಪೈಕಿ ಒಂದು ಹಾಲಿನ ಪುಡಿಯ ಒಂದು ಸರಬರಾಜು ಭಾರತ ದೇಶಕ್ಕೆ. ಫೋರ್ಡ್ ಫೌಂಡೇಶನ್ ಈ ಹಾಲಿನ ಪುಡಿನ ಯಾರಿಗೆ ಕೊಡ್ತಾ ಇದ್ರು ಹೇಳಿ? ಚರ್ಚ್ಗಳಿಗೆ. ಹೌದು. ಅಂದರೆ ನಮ್ಮ ದೇಶದ ಆರ್ಥಿಕತೆ, ನಮ್ಮ ಸಾಂಸ್ಕೃತಿಕ ಒಂದು ಒಗ್ಗಟ್ಟು, ಸಾಮರಸ್ಯ, ಇದನ್ನೆಲ್ಲ ಹೆಂಗೆ ಹಾಳು ಮಾಡುತ್ತೆ ಅಂತಂದರೆ ಪುಡಿ ಹಾಲು ಸರ್, ಫ್ಯಾಕ್ಟ್ರಿಲಿ ತಯಾರಾಗಿದ್ದ ಪುಡಿ ಹಾಲು ಯಾವ ದೇಶಕ್ಕೆ ಅವರು ಕೊಡ್ತಾ ಇದ್ರು? ಗೋ ಸಮೃದ್ಧಿ ಇರುವಂತಹ ಭಾರತ ವರ್ಷಕ್ಕೆ ನಾವೇ ಅವ್ರಿಗೆ ಕೊಡಬೇಕು ಲೆಕ್ಕದ ಪ್ರಕಾರ. ಯಾವ ದೇಶಕ್ಕೆ ಕೊಡ್ತಾರೆ? ನಮ್ಮ ದೊಡ್ಡ ದೇವರು ಭಗವಾನ್ ಶ್ರೀ ಕೃಷ್ಣನ ಇನ್ನೊಂದು ಹೆಸರು ಗೋಪಾಲ. ಹೌದು. ಸೊ ಚರ್ಚ್ನವ್ರು ಇದನ್ನ ಬಡ ಮಕ್ಕಳಿಗೆ ಈ ಹಾಲಿನ ಪುಡಿ ಕೊಡ್ತೀನಿ, ಕಂಡೀಷನ್ನು ನೀವು ಕ್ರೈಸ್ತರಾಗಬೇಕು ಅಂತ. ಇದು ಯಾವ ಪ್ರೀತಿ ರೀ ಇದು? ಕ್ರೈಸ್ಟ್ ಇಸ್ ಕಂಪ್ಯಾಷನ್, ಲವಿಂಗ್ ಅಂತಾರಲ್ಲ, ಎಲ್ಲಿದೆ ಇಲ್ಲಿ ಲವ್? ಕಂಡೀಷನ್ನ ಇದು? ಪುಟ್ ಮಕ್ಕಳನ್ನ ಕನ್ವರ್ಟ್ ಮಾಡ್ತಾರಲ್ಲ, ಏನನ್ಬೇಕು ಇವ್ರಿಗೆಲ್ಲ? ಇದು ಮತಾಂಧತೆಯ ಪರಮಾವಧಿ ಅನ್ಬೇಕು. ಸೊ ಧರ್ಮಶ್ರೀಲಿ ಈ ವಿಷಯ ಅಂತಲ್ಲ, ಬೇರೆ ಬೇರೆ ಇಂಥದ್ದು ತಂತ್ರಗಳ ಬಗ್ಗೆ ಬರೆದಿದ್ದಾರೆ, ನೋಡಬಹುದು. ಅಂದರೆ ಭೈರಪ್ಪನವರ ಮಹತ್ಕೃತಿ ಅನ್ನೋ ವರ್ಗಕ್ಕೆ ಸೇರೋದಿಲ್ಲ ಧರ್ಮಶ್ರೀ. ಅದಾದಮೇಲೆ ಅವ್ರಿಗೆ ಪ್ರಸಿದ್ಧಿ, ಕೀರ್ತಿ ಮತ್ತು ಒಂದು ಏನಂತಾರೆ ಸ್ಟಾರ್ ಸ್ಟೇಟಸ್ ತಂದು ಕೊಟ್ಟಂತಹ ಕೃತಿ ವಂಶವೃಕ್ಷ. ಈ ವಂಶವೃಕ್ಷ ಯಾಕೆ ಅಷ್ಟು ಜನಮನ್ನಣೆ ಗಳಿಸ್ತು ಅಂತಂದರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಕತ್ತಲಲ್ಲಿ ಗೊಂದಲದಲ್ಲಿ ತಡಕಾಡ್ತಾ ಇದ್ದಂತಹ ಹಿಂದೂ ಸಮಾಜಕ್ಕೆ ಇದೊಂದು ದೊಡ್ಡ ಬೆಳಕಾಗಿ ಬಂತು ಅಂತ. ಅದು ಒಂದು ಆಯಾಮ. ಆದರೆ ಅಂಥ ವಸ್ತು ಅಲ್ಲಿ ತನಕ ಬಂದಿರಲಿಲ್ಲ. ಆ ಕಾಲದ ಒಂದು ಸಂಧಿಕಾಲದ ಹಿನ್ನೆಲೆಯಲ್ಲಿ ಇಟ್ಕೊಂಡ್ರೂ ಕೂಡ ಇದು ಆ ಕಾಲಕ್ಕೆ ಯುನೀಕು, ಎಲ್ಲ ಕಾಲಕ್ಕೂ ಯುನೀಕು.
ಒಂದು ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ ಅನ್ನೋ ಪರಿಪ್ರೇಕ್ಷೆಯಲ್ಲೂ ಇದನ್ನ ಇಟ್ಕೊಂಡು ನಾವು ನೋಡಬಹುದು. ಅಂಥ ಕೃತಿನ ಇವರು ಬರೆಯೋದಕ್ಕೆ ಇದ್ದಂಥ ಸಾಮಗ್ರಿ ಏನು ಗೊತ್ತಾ? ಮಹಾಮಹೋಪಾಧ್ಯಾಯ ಪಾಂಡುರಂಗ ವಾಮನ್ ಕಾಣೆ, ಆಯ್ತಾ, ಮೇರ ಸದೃಶದ ವಿದ್ವಾಂಸರು. ಅವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ 5 ಸಂಪುಟ, ಬೃಹತ್ ಸಂಪುಟಗಳು 5 ಪ್ರಿಂಟೆಡ್ ಬುಕ್ಕಲ್ಲಿ 8 ವಾಲ್ಯೂಮ್ ಆಗಿ ಬಂದಿದೆ. ಅದನ್ನ ಪೂರ್ತಿ ಓದಿ ಅರಗಿಸ್ಕೊಂಡ್ಬಿಟ್ಟಿದ್ರು ನಮ್ಮ ಭೈರಪ್ಪ. ಅದು ಓದಂತಹ ಆ ಕಾಲದ ಎಷ್ಟೋ ಮೇಧಾವಿ ಜಡ್ಜ್ಗಳೆಲ್ಲ ಕೇಳಿ ಓದಿದ ವಂಶವೃಕ್ಷನ ತರಿಸ್ಕೊಂಡು ಇದು ನಮಗೆ ಹೆಲ್ಪ್ ಆಗುತ್ತೆ ನಾವು ತೀರ್ಪು ಕೊಡೋದಕ್ಕೆ ಅಂತ ನೋಡಿ. ಈ ಮಟ್ಟದ ಜನಮನ್ನಣೆ ಅದು ಸಂಪಾದಿಸ್ಕೊಳ್ತು. ತಕ್ಷಣನೇ ಏನು ಬೇರೆ ಬೇರೆ ಕಡೆ ಎಲ್ಲ ಅದ್ರ ಮೇಲೆ ಸೆಮಿನಾರ್ ಆಗಲಿ ಇನ್ನೊಂದಾಗಲಿ, ಆವಾಗಲೇ ಭೈರಪ್ಪನವರು ಗುಜರಾತಲ್ಲಿದ್ದರು. ಅವ್ರಿಗೆ ಗೊತ್ತೇ ಆಗಿಲ್ಲ ಈ ಪುಟ್ಟ ಬುಕ್ ಅದು ವಂಶವೃಕ್ಷ 250 ಪುಟಕ್ಕಿಂತ ಕಡಿಮೆ ಇರುವಂತಹ ಪುಸ್ತಕ ಅದು, ಕಾದಂಬರಿ. ಇಷ್ಟು ಸಣ್ಣ ಗಾತ್ರದ ಪುಸ್ತಕ, ಈ ಮಟ್ಟದ ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ ಅಂತ ಭೈರಪ್ಪನವ್ರಿಗೆ ಗೊತ್ತೇ ಆಗಿರಲಿಲ್ಲ. ಹಾಗೆ ಆ ಥರ ಅಪಾರವಾದ ಜನಮನ್ನಣೆ ಗಳಿಸ್ಕೊಂಡಿದ್ದಂತಹ ಕೃತಿ ವಂಶವೃಕ್ಷ. ಅಲ್ಲಿ ನಮಗೆ ಮುಖ್ಯವಾಗಿ ನಾವು ನೋಡುವಂಥದ್ದು ಆ ಶ್ರೀನಿವಾಸ ಶ್ರೋತ್ರಿಯರು ಅದು ನೋಡಿ, ಹೆಸರು ಎಲ್ಲ ಇಟ್ಟಿರೋದು ವಂಶವೃಕ್ಷ ನೋಡಿ, ಎಷ್ಟು ಚಂದ ಹೆಸರು ಅಲ್ವಾ? ನಿಮಗೆ ಫ್ಯಾಮಿಲಿ ಟ್ರೀ ಅಂತ ಸ್ಥೂಲವಾಗಿ ಇಂಗ್ಲೀಷಲ್ಲಿ ಹೇಳಬಹುದು. ಆ ವೃಕ್ಷದ ಬೇರು ಯಾವುದು? ಆ ವೃಕ್ಷದ ಬೇರು ಸನಾತನ ಧರ್ಮದ ಧರ್ಮಶಾಸ್ತ್ರ ವ್ಯವಸ್ಥೆ. ಸೊ ಅದರ ದೊಡ್ಡ ಪ್ರತೀಕ, ಅದರ ಕೇಂದ್ರ ಪಾತ್ರವಾದಂತಹ ಶ್ರೀನಿವಾಸ ಶ್ರೋತ್ರಿಗಳು. ಅವರು ಶ್ರೋತ್ರಿ ಅನ್ನೋ ಹೆಸರೇ ಇದೆ, ಶ್ರೋತ್ರಿಯರು ಅಂತ ವೈದಿಕರು ಬೇಸಿಕಲಿ. ಅವರಿಗೆ ತಮ್ಮ ವಂಶದ ಬಗ್ಗೆ ಅತಿ ಅನ್ನೋ ಮಟ್ಟಕ್ಕೆ ಏರುವಂತಹ ಅಭಿಮಾನ ಇರುತ್ತೆ, ಹೆಮ್ಮೆ ಇರುತ್ತೆ. ಅಂದ್ರೆ ಅಲ್ಲಿ ಆ ಪಾತ್ರ ಸೃಷ್ಟಿ ಮಾಡ್ತಾರೆ ನೋಡಿ, ನಿಧಾನಕ್ಕೆ ಹೇಗೆ ಆ ಕಪಿಲೆ ನದಿ ನಂಜನಗೂಡಲ್ಲಿ ಇರೋದದು ಮತ್ತು ಕ್ಷೇತ್ರ, ಪಾತ್ರದ ಕಥೆಯಲ್ಲಿ ಕಾದಂಬರಿ ಬರೋ ಕ್ಷೇತ್ರ ಜಾಗ ನಂಜನಗೂಡು. ಓಪನ್ ಆಗದೆ ಕಪಿಲಾ ನದಿ ಪೂರ್ತಿ ಉಕ್ಕ ಹರಿಯುವಾಗ ಬೆಳೆದು ನಿಂತಹ ಮಗ ಅದರಲ್ಲಿ ಮುಳುಗಿ ಅದಕ್ಕೆ ಆಹುತಿ ಆಗ್ತಾನೆ. ಆದರೂ ಅವರು ಒಂದು ತೊಟ್ಟು ಕಣ್ಣೀರು ಹಾಕಲ್ಲ. ಅಂದ್ರೆ ಅಂಥ ಘನವಾದ ವ್ಯಕ್ತಿತ್ವ. ಹೀಗೆಲ್ಲ ಅವ್ರ ವ್ಯಕ್ತಿತ್ವ ನಿರೂಪಣೆ ಮಾಡ್ತಾನೆ ಅಂತಂದ್ರೆ ಭೈರಪ್ಪನವರು ಆದರ್ಶ ಗೃಹಸ್ಥರವರು. ಗೃಹಸ್ಥಾಶ್ರಮ ಧರ್ಮವನ್ನ ಅದರ ಒಂದು ಪ್ರತೀಕ ಆಚರಣೆ, ನನಗೆ ಹೇಳ್ತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಇದೆ. ಆ ಎಲ್ಲ ಗೃಹಸ್ಥಾಶ್ರಮ ಧರ್ಮದ ಎಲ್ಲ ಆದರ್ಶವನ್ನ ಆಚರಣೆಯಲ್ಲಿ ಇಟ್ಕೊಂಡಿರ್ತಾರೆ. ತಮ್ಮ ಮೂಲವನ್ನ ತಮ್ಮ ತಂದೆ, ತಾತ, ಪಿತಾಮಹ, ಪ್ರಪಿತಾಮಹ, ಪ್ರಪ್ರಪಿತಾಮಹ ಅಲ್ಲಿಂದ ಅವರು ಟ್ರೇಸ್ ಮಾಡಿಕೊಂಡು ಕೊನೆಗೆ ಅವರ ಗೋತ್ರ ಪ್ರವರ್ತಕರಾದಂತಹ ಕಶ್ಯಪ ಮಹರ್ಷಿಗಳು ಅಲ್ಲಿ ತನಕ ತಮ್ಮ ಇದನ್ನ ತಗೊಂಡು ಹೋಗ್ತಾರೆ. ತಮ್ಮ ವಂಶವೃಕ್ಷವನ್ನ ವೇದಕಾಲದ ಕಶ್ಯಪ ಮಹರ್ಷಿ ತನಕ ಅಂಥ ಒಂದು ಭವ್ಯ ವಂಶವೃಕ್ಷ ನಮ್ದು ಅನ್ನೋ ಇವರು ಕಾಯ ವಾಚ ಮನಸ ಅಂತರಂಗದಲ್ಲಿ ಭಾವಿಸಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಶ್ರೀನಿವಾಸ ಶ್ರೋತ್ರಿ. ಆ ವಂಶ ಇನ್ನ ಅಭಿವೃದ್ಧಿ ಆಗಬೇಕು ಅಂತ, ಅದಕ್ಕೆ ಅಭಿವೃದ್ಧಿ ಆಗಕ್ಕೆ ಸತ್ಸಂತಾನ ಆಗಬೇಕು ಅಂತ ಶಾಸ್ತ್ರದಲ್ಲಿ ಇದೆ. ಅಂಥ ಬೆಳೆದು ನಿಂತಹ ಸತ್ಸಂತಾನ ಮಗ ಅವನು ಈ ಥರ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾನೆ, ಮೊಮ್ಮಗ ಇರ್ತಾನೆ ಪುಟ್ಟವ. ಅವನ ಆರೈಕೆ ಮಾಡಿ ಅವನನ್ನು ಒಂದು ಯೋಗ್ಯನನ್ನಾಗಿ ಒಂದು ಪ್ರಯೋಜಕ ಪ್ರಜೆಯಾಗಿ ನಾನು ಬೆಳೆಸ್ಬೇಕು ಅಂತ ಅವ್ರಿಗೋಸ್ಕರ, ಆ ಪುಟ್ಟ ಹುಡುಗನಿಗೋಸ್ಕರ ಇವರು ತಮ್ಮ ಜೀವ ಇಟ್ಕೊಂಡಿರ್ತಾರೆ, ಮನಸ್ಸು ಗಟ್ಟಿ ಮಾಡ್ಕೊಂಡಿರ್ತಾರೆ. ಇಂಥ ಆದರ್ಶ ಇರುವಂತಹ ವ್ಯಕ್ತಿ ಶ್ರೀನಿವಾಸ ಶ್ರೋತ್ರಿಗಳು. ಅವರಿಗೆ ನಮ್ಮ ಪರಂಪರೆ ಬಗ್ಗೆ ಇವಾಗ ಹೇಳ್ತಾರ, ವಿ ಹ್ಯಾವ್ ಟು ಅನಲೈಸ್ ಇಟ್ ಕ್ರಿಟಿಕಲಿ. ಇವೆಲ್ಲ ಬರೋದಿಲ್ಲ. ಅಂದ್ರೆ ಪೂರ್ತಿ ಮೌಲ್ಯ, ಸನಾತನ ಧರ್ಮದ ಮೌಲ್ಯ ಮತ್ತೆ ಅದರಲ್ಲಿರುವಂತಹ ಅಚಲವಾದ ಶ್ರದ್ಧೆಯ ಪ್ರತೀಕ ನಮ್ಮ ಶ್ರೀನಿವಾಸ ಶ್ರೋತ್ರಿಗಳು. ಇಟ್ ಈಸ್ ಬಿಯಾಂಡ್ ಡೌಟ್. ಅದು ಶ್ರದ್ಧೆ ಅಂದರೆ ಅದು ಅದೇ ಅವ್ರ ಇಡೀ ಜೀವನನ ನಡೆಸೋದು, ಅವ್ರಿಗೆ ಶಕ್ತಿ ಕೊಡೋದು ಅದೇ. ಎಂಥ ಆದರ್ಶ ಗೃಹಸ್ಥ ಅಂತಂದರೆ, ಒಂದು ಸಲ ಅವ್ರ ಮಗ ಅಲ್ಲ, ಅವರಿಗೆ ಮದುವೆಯಾದ ಹೊಸ್ತರಲ್ಲಿ ಅವರ ಹೆಂಡತಿಗೆ ಒಂದು ಸಂದರ್ಭದಲ್ಲಿ ಮತ್ತೆ ನಿಮಗೆ ಸಂತಾನ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಆವಾಗ ಇನ್ನೂ ಒಂದು
ಪುತ್ರ ಬೇಕು ಅಂತ ಒಂದು ಇದು ಯೋಚನೆ ಮಾಡಿ ಅವ್ರ ಮನೆ ಕೆಲಸದವಳ ಜೊತೆಗೆ ಸಂಬಂಧ ಬೆಳೆಸಬೇಕು ಅಂತ ಅದು ಧರ್ಮಶಾಸ್ತ್ರದಲ್ಲಿ ಸ್ಯಾಂಕ್ಷನ್ ಕೂಡ ಇದೆ ಇಂಥದ್ದು. ಅದು ತಪ್ಪೋ ಸರಿನೋ ಈ ಕಾಲದ ದಂಡ ಆ ಕಾಲದಲ್ಲಿ ನೋಡ್ಬೇಕು, ಅಳಿಬಾರದು. ಆವಾಗ ಅವರು ಅದೊಂದು ಸೀನ್ ಬರುತ್ತೆ ಗಣಪತಿಗಳೇ, ಹೇಗೆ ಇವರು ಆಕೆ ಅವರ ಮಲಗೋ ಕೋಣೆಯಲ್ಲಿ ಇರ್ತಾಳೆ, ಯಾರೋ ಆ ಲಕ್ಷ್ಮಿ ಅನ್ನೋಳು ಮನೆ ಕೆಲಸದವಳು, ಅವರು ಮನೆಯಲ್ಲೇ ಇರ್ತಾರೆ, ಔಟ್ ಹೌಸಲ್ಲಿ ಇರ್ತಾಳೆ ಆಕೆ. ಅವಳ ಮಲಗೋ ಕೋಣೆಗೆ ಹೋದಾಗ ಇವರು ತಮ್ಮ ಅಧ್ಯಯನದ ಕೋಣೆಯಲ್ಲಿ ಶತಪಥ ಹಾಕ್ತಾ ಇರ್ತಾರೆ, ಮನಸ್ಸಲ್ಲಿ ತುಮುಲ ಪೂರ್ತಿ. ಇದು ಅವ್ರ ಇಚ್ಛೆಗೆ ವಿರುದ್ಧವಾದಂಥದ್ದು, ಆದರೆ ವಂಶ ಬೆಳಿಬೇಕು, ಅದಕ್ಕೋಸ್ಕರ ಈ ಸಂಬಂಧ ಅಂತ. ಒಂದು 5-6 ಪೇಜೋ ಅಥವಾ 10 ಪೇಜೋ ತನಕ ಹೋಗುತ್ತೆ. ಅವರ ಮನಸ್ಸಿನ ತುಮುಲ ಹೆಂಗೆ ಕೊಟ್ಟಿದ್ದಾರೆ ಅಂತಂದರೆ ಭೈರಪ್ಪನವರು ಅದರಲ್ಲಿ ನೀವೇ ಅಲ್ಲಿದ್ದೀರಾ ಅಂತ ನಿಂತ್ಕೊಂಡಲ್ಲಿ ಅವ್ರ ಮನೆಯಲ್ಲೇ ಇದ್ದು ನೀವು ಅದನ್ನು ನೋಡ್ತಾ ಇದ್ದೀರಾ ಅನ್ನೋ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾರೆ, ಫೀಲ್ ಕ್ರಿಯೇಟ್ ಮಾಡ್ತಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಆಮೇಲೆ ಕೊನೆಯಲ್ಲಿ ಅದು ಹೇಗೆ ಬಗೆಹರಿಸ್ಕೊಳ್ಳೋದು ಇಂಥದ್ದು ಅಂತ, ಯಾಕಂದರೆ ಅದೇ ಮನೆ ಅವ್ರ ಪತ್ನಿನೂ ಇರ್ತಾರಲ್ಲ, ಹೌದಪ್ಪ, ಹೇಗೆ ಅನಿಸ್ಬೇಕೋ ಅಲ್ವಾ, ಅವ್ರ ಬಗ್ಗೆನೂ ಆಕೆ ಬಗ್ಗೆನೂ ಬರೀತಾರೆ. ಅವ್ರ ಮಾನಸಿಕ ತುಮುಲ ಏನಾಗ್ತಾ ಇರುತ್ತೆ, ಅವ್ರ ಪತ್ನಿ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಒಂದು ಬೇರೆ ಬೇರೆ ಭಾವನೆಗಳು, ಅದರ ಬಗ್ಗೆನೂ ಬರೀತಾರೆ. ಹೆಣ್ಣು ಆಗ್ಬಿಟ್ಟು ಅವರು ಹೆಣ್ಣು ಇದನ್ನ ಪ್ರವೇಶ ಮಾಡಿ ಬರೀತಾರೆ, ಆ ಥರ ಭೈರಪ್ಪನವರು. ಇದು ಅವ್ರ ಶಕ್ತಿ ಇರೋದು. ಆಮೇಲೆ ಕೊನೆಗೆ ಯಾವುದೋ ಒಂದು ಗ್ರಂಥ ಓದ್ತಾ ಇರುವಾಗ ಪ್ರಕೃತಿ ಪುರುಷ ಇದ್ರ ಬಗ್ಗೆ, ಸಾಂಖ್ಯ ಯೋಗದ ಬಗ್ಗೆ ಅದರ ಒಂದು ದೊಡ್ಡ ವಿಸ್ತಾರವಾದ ಮೀಮಾಂಸೆ ಬರುತ್ತೆ. ಅದರಲ್ಲಿ ಒಂದು ಶ್ಲೋಕ ಓದಿದಾಗ ಇವರಿಗೆ ಮಂದಟ್ಟಾಗುತ್ತೆ, ನಾನು ಮಾಡ್ತಾ ಇರೋದು ಸರಿಯಲ್ಲ ಅಂತ. ತಕ್ಷಣ ಅವರು ನಿರ್ಣಯ ಬದಲಾಯಿಸ್ಕೊಂಡು ಮೇಲ್ಗಡೆ ಹೋಗ್ಬಿಟ್ಟು ಇದು ಬೇಡ, ಇದು ನೀನು ಹೋಗು ಅಂತ. ಇನ್ನು ಇದಾದ ಮೇಲೆ ನಾನು ಯಾವ ಸ್ತ್ರೀ ಸಂಪರ್ಕನೂ ಮಾಡಲ್ಲ, ಇನ್ಕ್ಲೂಡಿಂಗ್ ನನ್ನ ಹೆಂಡತಿ ಅಂತ. ಸಂಪರ್ಕ ಮಾಡಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಹೇಳಿರ್ತಾನೆ. ಹಾಗಾಗಿ ಯಾವ ಹೆಣ್ಣು ಸಂಪರ್ಕನೂ ಮಾಡಲ್ಲ ಅಂತ. ಮುಂದಿನ ಪೂರ್ತಿ ಅವರು ಸಾಯೋ ತನಕ ಸಾಯಲ್ಲ, ಅದರಲ್ಲಿ ಅಂದರೆ ಕೊನೆ ತನಕ, ಜೀವನದ ಕೊನೆ ತನಕ ಅವ್ರು ಬ್ರಹ್ಮಚರ್ಯ ಪಾಲಿಸ್ತಾರೆ. ಅಂದರೆ ಅವರ ವ್ಯಕ್ತಿತ್ವನ ಯಾವ್ಯಾವ ಆ್ಯಂಗಲ್ಲಿಂದ ಈ ಬೇರೆ ಬೇರೆ ಪ್ರತೀಕಗಳನ್ನೆಲ್ಲ ಯೂಸ್ ಮಾಡಿ ಹೆಂಗೆ ಕಟ್ಕೊಡ್ತಾರೆ ನಮಗೆ. ಅದು ಅಂತಂದರೆ ನಿಮಗೆ ಈ ಥರ ನಾನು ಆಗಬೇಕು ಅನ್ನಿಸುತ್ತೆ, ಆ ಥರ ಇದೆ ಅವ್ರ ವ್ಯಕ್ತಿತ್ವದ ಒಂದು ಘನತೆ. ಅದರಲ್ಲಿ ಒಂದು ಇದು ಕೊಡ್ತಾರೆ ನೋಡಿ, ಒಂದು ಸೀನ್ ಬರುತ್ತೆ. ಆಕೆ ಸೊಸೆ ಕಾತ್ಯಾಯಿನಿ, ಅವಳು ಒಂದು ಸಲ ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ಹೋಗ್ತಿರ್ತಾನೆ. ಅವಳಿಗೂ ಮನಸ್ಸಲ್ಲಿ ತುಂಬ ಇರುತ್ತೆ, ಯಾಕಂದರೆ ಇನ್ನೂ ಚಿಕ್ಕ ಪ್ರಾಯ ಇರುತ್ತೆ, ಆದರೆ ಮಗುನ ನೋಡ್ಕೋಬೇಕು. ಗಂಡನಿಗೆ ಹುಟ್ಟಿದಂಥ ಚಿಕ್ಕ ಹುಡುಗ ಅವನು. ಆದರೆ ಇವಳು ಕಾಲೇಜಿಗೆ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ಮೈಸೂರಿಗೆ ಕಾಲೇಜಲ್ಲಿ ಸೇರಿಕೊಳ್ತಾಳೆ. ಅಲ್ಲಿ ಅವಳ ಲೆಕ್ಚರರ್ ಒಬ್ಬ ಆಗಿರ್ತಾನೆ, ಹೆಚ್ಚು ಕಡಿಮೆ ಅವಳು ವಯಸ್ಸೆ, ಇನ್ನು ಮದುವೆ ಆಗಿರಲ್ಲ. ಅವನ ಆಕರ್ಷಣೆಗೆ ಇವಳು ಸೆಳೆತಕ್ಕೆ ಒಳಗಾಗ್ತಾನೆ. ಅವನ ಜೊತೆ ಪ್ರೇಮ ಅಂತ ಇದೆಲ್ಲ ಪ್ರೇಮದ ಬೀಜಾಂಕುರ ಆಗುತ್ತೆ ಅಂತ ವಯಸ್ಸು ಸಹಜವಾದಂಥದ್ದು. ಆಗ ಅದನ್ನು ಅವರು ಶ್ರೋತ್ರಿಯರಿಗೆ ಇದ್ರ ಬಗ್ಗೆ ಹೇಗೆ ಹೇಳೋದು ಇಂಥವ್ರಿಗೆ ಅಂತ ಅವಳ ತಳಮಳ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಚಾಮುಂಡಿ ಬೆಟ್ಟದ ಕಡೆ ಹೋಗ್ತಿರ್ತಾಳೆ. ಆ ತಪ್ಪಲಲ್ಲಿರುವಂಥ ಒಂದು ಸ್ಮಶಾನ ಕಾಣುತ್ತೆ, ಅದನ್ನು ವಿವರಿಸ್ತಾರೆ. ಅದನ್ನು ಓದಲೇಬೇಕು, ನಾನು ಎಷ್ಟು ಹೇಳಿದ್ರು ಅದಕ್ಕೆ ಕಡಿಮೆನೆ. ಅದಾದಮೇಲೆ ಜೋರಾಗಿ ಅವ್ರು ಬೆಟ್ಟ ಹತ್ತುತ್ತಾ ಜೋರಾಗಿ ಮಳೆ ಬರುತ್ತೆ. ಎಲ್ಲ ಹೆಂಗೆಂಗಿದೆ ಇದು ಪ್ರತೀಕೆಗಳು ಅಂತಂದರೆ, ಅದು ಮಳೆ ಅಂದರೆ ಬೇಸಿಕಲಿ ಏನದು ಕೋಲಾಹಲ ಅದು. ಆಮೇಲೆ ಅಷ್ಟೆಲ್ಲ ಬಂದರೂ ಏನು ಶಾಂತಿ ಏನೂ ಸಿಗಲ್ಲ. ಮೇಲ್ ಹತ್ತುತ್ತಾ ಉಪ್ಸ ಬರುತ್ತಲ್ಲ ಬೆಟ್ಟ ಹತ್ತುವಾಗ, ನಿಮಗೆ ಜೋರಾಗಿ ಉಸಿರಾಡ್ತೀವಿ, ಏದುಸಿರು, ಅದು ಒಂದು ಪ್ರತೀಕ. ಮನಸ್ಸೊಳಗಡೆ ಎದ್ದಿರುವಂತಹ ಬಿರುಗಾಳಿಗೆ ಒಂದು ಪ್ರತೀಕ. ಆಮೇಲೆ ಆ ಬೆಟ್ಟ ಹತ್ತುತ್ತಾ ಅವಳಿಗೆ ಒಂದು ಉಪಮೆ ಹೊಳೆಯುತ್ತೆ. ಈ ಬೆಟ್ಟದಂತಹ ವ್ಯಕ್ತಿತ್ವನೇ ನಮ್ಮ ಮಾವನವ್ರದ್ದು ಅಂತ. ಹೀಗೆ ಒಂದು ಪದಾನು ಬಿಡಕ್ಕಾಗಲ್ಲ ಸರ್. ಅಂದರೆ ಕೆಲವರು ಆರ್ಡಿನರಿ ಟ್ಯಾಲೆಂಟ್ ಇರುವಂತಹ ಕಾದಂಬರಿಕಾರರು
ವಿವರಣೆಗೋಸ್ಕರ ಕೊಡ್ತಾರೆ. ವಿವರಣೆಗಳೇ ಜಾಸ್ತಿ ಇರ್ತವೆ. ಈ ಬೆಟ್ಟ ಹಿಂಗಿದೆ, ಆ ಬೆಟ್ಟ ಹಂಗಿದೆ ಅಂತ ಒಂದು 20 ಪೇಜ್ ಆದ್ಮೇಲೆ ಹೀರೋ ಮೇಲಿಂದ ಬರ್ತಾನೆ. ಅದು ರೂಪಕದ ರೂಪದಲ್ಲಿ ಇರುವುದಿಲ್ಲ. ಇದು ನಿಮ್ಗೆ ಆ ಬೆಟ್ಟ, ಆ ಕಾದಂಬರಿ, ಅಲ್ಲಿ ಬರುವಂತಹ ಕಾತ್ಯಾಯಿನಿ ಪಾತ್ರ, ಬ್ಯಾಕ್ಗ್ರೌಂಡಲ್ಲೇ ಇರುವಂತಹ ಸ್ಥಾಯಿ ಪಾತ್ರ, ಶ್ರೋತ್ರಿಗಳ ಪಾತ್ರ, ಇದ್ಯಾವುದೋ ಒಂದರಿಂದ ಒಂದು ಬೇರ್ಪಡಿಸೋಕ್ಕಾಗಲ್ಲ. ಇಡೀ ಕಾದಂಬರಿ ಉದ್ದಕ್ಕೂ ಈ ಥರ ಮಾಡಿದ್ದಾರೆ.